ಅಶೋಕ್ ಮನಗೋಳಿಯವರು ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ನನ್ನನ್ನು ಭೇಟಿ ಮಾಡಿದರು. ಅವ್ರ ತಂದೆಯವರು ಕೂಡ ನನ್ನನ್ನು ಬಂದು ಭೇಟಿ ಮಾಡಿದರು. ಅವರು ನಿಧನ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಗೆ ಬಂದು ನಾನು JDS ನಲ್ಲಿ ಇದ್ದೇನೆ, MLA ಆಗಿದ್ದೇನೆ, ನಾನು ನಿಮ್ಮ ಪಕ್ಷಕ್ಕೆ ಈಗ ಬರೋಕ್ಕಾಗಲ್ಲ, ನನ್ನ ಮಗನ ಸೇರಿಸ್ಕೊಳ್ಳಿ ಅಂತೇಳಿ ಮನಗೋಳಿಯವರು ನನಗೆ ತಿಳಿಸಿದ್ರು. ನಾನು ಅವ್ರಿಗೇನು ಹೇಳಿದೆ ಅಂದರೆ, ನೋಡಪ್ಪ, ನಿಮ್ಮ ಜಿಲ್ಲೆ ಲೀಡರ್ಗಳನ್ನೆಲ್ಲ ಭೇಟಿ ಮಾಡಿ ಅವ್ರದ್ದು ಒಪ್ಪಿಗೆ ತಗೊಂಡು ಸೇರ್ಕೊಳ್ಳೋಕೆ ನಂದೇನು ತಕರಾರಿಲ್ಲಪ್ಪ ಅಂತ ಹೇಳಿದ್ದೆ. ಅದಾದಮೇಲೆ ಅಶೋಕ್ ಮನಗೋಳಿ ಬಂದಾಗಲೂ ಕೂಡ ನಿಮ್ಮ ತಂದೆಯವರು ಹೇಳಿದ್ರಪ್ಪ, ಹಿಂಗೆ ಪಕ್ಷಕ್ಕೆ ಸೇರ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಆದರೆ ಯಾವುದೇ ಷರತ್ತಿಲ್ಲದೆ ಸೇರ್ಕೋ ಅಂತ ಹೇಳಿದ್ದೆ ನಾನು. ಅದಕ್ಕೆ ಒಪ್ಕೊಂಡಿದ್ರು ಅವರು. ಇವತ್ತು ಯಾವುದೇ ಷರತ್ತಿಲ್ಲದೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇಲ್ಲಿವರೆಗೆ ಅವರು JDS ನಲ್ಲಿದ್ದರು, ಅವ್ರ ತಂದೆನೂ ಕೂಡ JDS ನಲ್ಲಿದ್ದರು, ಮಿನಿಸ್ಟರ್ ಆಗಿದ್ದರು, ನಮ್ಮ ಜೊತೆಲೂ ಮಿನಿಸ್ಟರ್ ಆಗಿದ್ದರು. JH ಪಟೇಲ್ರು ಮುಖ್ಯಮಂತ್ರಿ ಆಗಿರುವಾಗ MP ಪ್ರಕಾಶ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಾಗ ಇವರು ಸ್ಟೇಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ. ನನಗೆ ಬಹಳ ಚಿರಪರಿಚಿತರು ಮತ್ತು ಬದುಕಿರೋವರೆಗೂ ಶಾಸಕರಾಗಿದ್ದರು ಅವರು. ಈಗ ಅವ್ರ ನಂತರ ಅವ್ರ ಮಗ ಬಂದು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ, JDS ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೀಗಾಗಲೇ ನಾವು ಸ್ವಾಗತ ಕೋರಿದ್ದೀವಿ. ನಾನು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಕಾಂಗ್ರೆಸ್ ಪಕ್ಷ ದೊಡ್ಡ ಇತಿಹಾಸ ಇರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದದ್ದು 1885ನೇ ಇಸ್ವಿ. 1885ನೇ ಇಸ್ವಿ, ಸುಮಾರು 126 ವರ್ಷಗಳು, 136 ವರ್ಷಗಳು. ಅದಕ್ಕೆ ಪಕ್ಷಕ್ಕೆ ಸಿದ್ಧಾಂತ ಇದೆ. ನಾವು ಪಕ್ಷಕ್ಕೆ ಬರಬೇಕಾದ್ರೆ ಪಕ್ಷಕ್ಕೆ ನಾವು ಏನೋ ಪೊಲಿಟಿಕಲ್ ಆಗಿ ಗೈನ್ ಮಾಡ್ಕೋಬೇಕು, ಲಾಭ ಮಾಡ್ಕೋಬೇಕು ಅಂತಕ್ಕಂಥದ್ದು ಬರೋದಲ್ಲ. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಬರಬೇಕು, ಮತ್ತೆ ಬದ್ಧರಾಗಿ ಉಳಿಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಪಕ್ಷ. ಸಾವಿರಾರು ಜನ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಪಕ್ಷ. BJP ಪಕ್ಷದ ಥರ ಸ್ವಾತಂತ್ರ್ಯ ಬಂದ ಮೇಲೆ ಉಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಜನಸಂಘ ಹುಟ್ಟಿದ್ದು 1951ನೇ ಇಸ್ವಿ, ಸ್ವಾತಂತ್ರ್ಯ ಬಂದು 4 ವರ್ಷಕ್ಕೆ. ಅದಕ್ಕಿಂತ ಹಿಂದೆ RSS ಅಂತ ಇತ್ತು. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಆದರೆ ಅವ್ರು ಯಾರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ, ತ್ಯಾಗ ಬಲಿದಾನಗಳನ್ನು ಮಾಡಿದವರಲ್ಲ. ಅವರು ಯಾರಾದರೂ ಒಬ್ಬರು ದೇಶಕ್ಕೋಸ್ಕರ, ನರೇಂದ್ರ ಮೋದಿ ಹುಟ್ಟಿರೋದೇ ಸ್ವಾತಂತ್ರ್ಯ ಬಂದ ಮೇಲೆ, ಹುಟ್ಟಿರೋದು. ನಾನು 12 ದಿನ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ದೀನಿ. ಹೌದು,
3/8/1947 ನಾನು ಹುಟ್ಟಿರೋದು. ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15ನೇ ತಾರೀಕಿಗೆ, ಅಂದ್ರೆ 12 ದಿನ ಮುಂಚಿತ ಹೋಗ್ಬಿಟ್ಟಿದ್ದೀವಿ. ಸೊ ನರೇಂದ್ರ ಮೋದಿ ಹುಟ್ಟಿರೋದು ಸ್ವಾತಂತ್ರ್ಯ ಬಂದ ಮೇಲೆ. ಅವರು ಈಗ ನಮಗೆ ದೇಶಭಕ್ತಿ ಪಾಠ ಹೇಳ್ಕೊಡಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ದೇಶಭಕ್ತಿ ಪಾಠ ಹೇಳ್ಕೊಡೋದು. ಮಹಾತ್ಮ ಗಾಂಧೀಜಿನ ಕೊಂದಾಕ್ದವರಿಂದ ಈಗ ನಾವು ಪಾಠ ಕಲಿಬೇಕಾಗಿದೆ ದೇಶಭಕ್ತಿ ಬಗ್ಗೆ. ಗೂಡ್ಸೆ ಪೂಜೆ ಮಾಡೋರಿಂದ ಕಲಿಬೇಕಾಗಿದೆ. ಅದರಿಂದ ಅವರಿಗೆ ದೇಶದ ಬಗ್ಗೆ, ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಭಾರತೀಯ ಜನತಾ ಪಕ್ಷದವರು. ಕಾಂಗ್ರೆಸ್ ಮಾತ್ರ ಒಂದು ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣ ಮಾಡೋದು. ಈ ದೇಶದ ಎಲ್ಲ ಜನರನ್ನು ಭಾರತೀಯರಂತೆ ಗುರುತಿಸೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಸಿಖ್ರಿರಲಿ, ಬೌದ್ಧರಿರಲಿ, ಜೈನರಿರಲಿ, ಪಾರ್ಸಿಗಳಿರಲಿ, ಯಾವುದೇ ಜಾತಿಯವರಿರಲಿ, ಎಲ್ಲರನ್ನೂ ಭಾರತೀಯರಂತೆ ಕಾಣೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಎಲ್ಲರನ್ನೂ ಸಮಾನವಾಗಿ ಕಾಣೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕು ಸಮಾನವಾಗಿ ಅನ್ನೋದು ಕಾಂಗ್ರೆಸ್ ಪಕ್ಷ. ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ತಾರೆ ಅಷ್ಟೇ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋದು, ಆಮೇಲೆ ಅಲ್ಪಸಂಖ್ಯಾತರನ್ನು ದೂರ ಇಡೋದು, ದಲಿತರನ್ನು ದೂರ ಇಡೋದು, ಹಿಂದುಳಿದವರಿಗೆ ನ್ಯಾಯ ಕೊಡೋಗಿಲ್ಲ. ಸೊ ಅದರಿಂದ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಅವ್ರಿಗೆ ಯಾವ ಸಿದ್ಧಾಂತ ಇಲ್ಲ, ಏನಿಲ್ಲ. ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ರಾಜಕೀಯ ಪಕ್ಷ ಇವತ್ತು ದೇಶದಲ್ಲಿ ಇದ್ರೆ ಅದೊಂದೇ. ಕಾಂಗ್ರೆಸ್ ಪಕ್ಷ ಆಗಲ್ಲ. JDS ಬಿಡಿ, ಅವರು ಒಂದು ರೀಜನಲ್ ಪಾರ್ಟಿ. ಅವರು ಒಂದು 5-6 ಜಿಲ್ಲೆಗಳಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪಕ್ಷ. ಅವರು ಏನೋ ಮನಗೋಳಿಯವ್ರ ಪಾಪ ಅಲ್ಲೇ ಉಳ್ಕೊಬಿಟ್ಟಿದ್ರು. ನಾನು ಒಂದ್ಸಾರಿ ಹೇಳಿದ್ದೆ, ಮನಗೋಳಿ ಬಂದ್ಬಿಡಪ್ಪ ನಮ್ಮ ಪಾರ್ಟಿಗೆ, ಯಾಕ್ರಿ ಅಲ್ಲಿದ್ದೀರಾ ಅಂತ. ಇದು ಇವ್ರ ತಂದೆಗೆ, ಇವ್ರಿಗಲ್ಲ, ಮನಗೋಳಿಯವರಿಗೆ. ನಾನು ಹಣಕಾಸಿನ ಮಂತ್ರಿ, ಮನಗೋಳಿಯವ್ರ ಮಂತ್ರಿ ಇರುವಾಗ ಬಹಳಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಸಿಂದಗಿಗೆ ನಾನು. ಕೇಳಿಸ್ತಾ ಇಲ್ವಾ? ಇದು ಕೇಳಿಸ್ತದೆ ಬಿಡಪ್ಪ. ಇಂದ ಮನಗೋಳಿಯವರು ನಮ್ಮ ಒಡನಾಡಿಯಾಗಿದ್ದರು. ಆ ಊರಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಟ್ಟವ ನಾನು ಸಿಂದಗಿಗೆ. ಅದಕ್ಕಿಂತ ಹಿಂದೆ ಯಾರೂ ಮಾಡಿರಲಿಲ್ಲ. ಮನಗೋಳಿಯವರು ಪಾಪ ನನಗೆ ದುಂಬಾಲು ಬಿದ್ದು ಕುಡಿಯ ನೀರು ಮಾಡಿಕೊಡ್ಲೇಬೇಕು ಅಂತೇಳಿ ಮಾಡಿಸ್ಕೊಂಡಿದ್ರು. ಅದೇನೇ ಇರಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಇವತ್ತು ಉಪಚುನಾವಣೆ ಬರ್ತಾ ಇದೆ, ಒಗ್ಗಟ್ಟಾಗಿ ಎದುರಿಸಬೇಕು. ಭಾರತೀಯ ಜನತಾ ಪಕ್ಷದವ್ರ ಬಂಡವಾಳ ಏನಪ್ಪ ಅಂದ್ರೆ ದುಡ್ಡು ಅಷ್ಟೇ, ಬೇರೆ ಏನಿಲ್ಲ ಅವ್ರಿಗೆ ಬಂಡವಾಳ. ಏನು ಹೇಳ್ತಾರೆ? ಈಗ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು ಯಡಿಯೂರಪ್ಪ. ಏನು ಹೇಳ್ತಾರೆ? ಏನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ಕೊರೋನಾ ಬತ್ತು ದುಡ್ಡಿಲ್ಲ, ಕೊರೋನಾ ಬತ್ತು ದುಡ್ಡಿಲ್ಲ. ಅದೇ ಅದಕ್ಕೂ ಸಂಬಂಧನೇ ಇಲ್ಲ. ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಎಲ್ಲಕ್ಕೂ ಕೊರೋನಾನೇ ಹೇಳೋಕ್ಕಾಗಲ್ಲ, ಕೊರೋನಾಯಿಂದ ಆಗಲ್ಲ. ಈಗ 2,37,000 ಕೋಟಿ ಬಜೆಟ್ ಇತ್ತು ಕಳೆದ ವರ್ಷ. ಅಂದರೆ ಈ ವರ್ಷ ಇನ್ನು ಮಾರ್ಚ್ವರೆಗೆ, ಈ ವರ್ಷನೇ ಇದೆ. ಅವರು ರಿವೈಸ್ಡ್ ಬಜೆಟ್ ಮಾಡ್ಕೊಂಡಿರೋದು 2,29,000 ಕೋಟಿ ಮಾಡ್ಕೊಂಡಿದ್ದಾರೆ. 2,29,000 ಕೋಟಿ ಅಂದರೆ 8,000 ಕೋಟಿ ಕಡಿಮೆ ಆಗಿದೆ ಅಷ್ಟೇ. ಅವ್ರ ಪ್ರಕಾರನೇ 8,000 ಕೋಟಿ ಕಡಿಮೆ ಆಗಿದೆ. ಸಾಲ 20,000 ಕೋಟಿ ಜಾಸ್ತಿ ತಗೊಂಡಿದ್ದಾರೆ ಇಲ್ಲಿವರೆಗೆ. 50,000 ಕೋಟಿ ಸಾಲ ತಗೋತೀವಿ ಅಂತ ಅಂದ್ಬಿಟ್ಟು ಈ 71,000 ಕೋಟಿ ಸಾಲ ತಗೊಂಡಿದ್ದಾರೆ. 71,000
ಕೊರೋನಾ ಖರ್ಚು ಮಾಡಿರೋದು 5,000 ಚಿಲ್ಲರೆ ಕೋಟಿ. ಮತ್ತೆ ಎಲ್ಲಕ್ಕೂ ಕೊರೋನಾ 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 ಅಂತ ಯಾಕಪ್ಪ ಹೇಳಿರಿ? ಆ ಕೊರೋನಾ ಖರ್ಚು ಮಾಡೋದ್ರಲ್ಲ 5,000 ಚಿಲ್ಲರೆ ಕೋಟಿ, ಅದ್ರಲ್ಲಿ 3,000 ಕೋಟಿ ನುಂಗ್ಬಿಟ್ಟವ್ರೆ ಗಿರಾಕಿಗಳು, ನುಂಗ ಹಾಕ್ಬಿಟ್ಟಿದ್ದಾರೆ. ಅದರಿಂದ ನೀವು ನಮ್ಮ ಕಾರ್ಯಕರ್ತರು ಮನಮನೆಗೆ ಹೋಗಿ ಹೇಳ್ಬೇಕು, ಅವ್ರದ್ದೇನು 3 ಕಾಸಿನ ಕೆಲಸ ಮಾಡಿಲ್ಲ 2 ವರ್ಷದಲ್ಲಿ. ಪ್ರವಾಹ ಬಂದವರಿಗೆ ಇವತ್ತಿನವರಿಗೆ ಮನೆಗಳಿಗೆ ದುಡ್ಡು ಕೊಡೋಕ್ಕಾಗದೆ ಹೋಯ್ತು. ಏನ್ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ರಲ್ಲ, ಅದು ಬಿಟ್ಟರೆ ಇವ್ರು ₹1 ಕೊಡ್ಲಿಲ್ಲ ಸರ್ಕಾರದಿಂದ. ಯಡಿಯೂರಪ್ಪನವರು ಸುಮ್ಮನೆ ಹಸಿರು ಶಾಲೆ ಹಾಕತ್ತಾರೆ ಅಷ್ಟೇ. ಇವತ್ತು ನಿನ್ನೆನೂ ಕೂಡ ಬಜೆಟ್ ಮಂಡಿಸುವಾಗ ಹಸಿರು ಶಾಲೆ ಹಾಕೊಂಡು ಬರ್ತಾರೆ, ಪ್ರಮಾಣ ವಚನ ಸ್ವೀಕಾರಕ್ಕೆ ಹಸಿರು ಶಾಲೆ ಹಾಕ್ತಾರೆ, ಆಮೇಲೆ ತಗೊಳಾಕ್ಬಿಡ್ತಾರೆ. ಆಮೇಲೆ ಅವ್ರು ರೈತರ ಪರನೂ ಇಲ್ಲ, ಬಡವ್ರ ಪರನೂ ಇಲ್ಲ, ಸಾಮಾನ್ಯ ಜನರ ಪರನೂ ಕೂಡ ಇಲ್ಲ ಅವರು. ಅದರಿಂದ ಈ ಪಾರ್ಟಿ ಸಂವಿಧಾನ ಉಳಿಬೇಕಾದ್ರೆ, ಇವತ್ತು ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ, ಅವರಿಂದ ಸಾಧ್ಯ ಆಗಲ್ಲ. ಸಂವಿಧಾನಕ್ಕೆ ವಿರೋಧಿಗಳು ಅವರು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಅವನು ಯಾರು ಅನಂತಕುಮಾರ್ ಹೆಗಡೆ ಅವ್ರು ಹೇಳ್ತಿದ್ರು. ಇದರಿಂದ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿರೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ವಿರೋಧಿಗಳು ಅವರು. ಸಂವಿಧಾನಕ್ಕೆ ವಿರುದ್ಧವಾದವರು ಅವ್ರು ಯಾವ ದೇಶಭಕ್ತರಪ್ಪ ಅವರು? ದೇಶಭಕ್ತರಾಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಅದರಿಂದ ಅಶೋಕ್ ಮನುಗೋಳಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದಾರೆ. ಮತ್ತೆ ಎಲ್ಲರ ಜೊತೆಲೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಎಲ್ಲರ ಜೊತೆಲೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮವರು ಕೂಡ ಕೋಆಪರೇಟ್ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸೊ ಅದನ್ನ ಮಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಬಟ್ ಉಪಚುನಾವಣೆ ಗೆಲ್ಲೇಬೇಕು. ಸಿಂದಗಿ ಸಾಲಿ ಹೋದ ಸರಿ ಕ್ಯಾಂಡಿಡೇಟ್ ಮಾಡಿದ್ರು ಸಾಲಿಗೆ. ಇನ್ನು ನಾವು ಕ್ಯಾಂಡಿಡೇಟ್ ಯಾರು ಅಂತ ಇನ್ಮೇಲೆ ತೀರ್ಮಾನ ಮಾಡಬೇಕು, ಯಾರು ಕ್ಯಾಂಡಿಡೇಟು ಅಂತ ಇನ್ಮೇಲೆ ತೀರ್ಮಾನ ಮಾಡಬೇಕು. ಸೊ ಎಲ್ಲರೂ ಸೇರಿ ಒಟ್ಟಾಗಿ ಚುನಾವಣೆ ಗೆಲ್ಲಲಿಕ್ಕೆ ನಮ್ಮ ಲೀಡರ್ಗಳೆಲ್ಲ ಇದ್ದಾರೆ. ಬಿಜಾಪುರದ ಲೀಡರ್ಗಳಿದ್ದಾರೆ, ಶಿವಾನಂದ ಇದ್ದಾನೆ, ನಾಡಗೌಡ ಇದ್ದಾನೆ, MB ಪಾಟೀಲ್ ಇದ್ದಾರೆ, ಅಲ್ಲಿ ಅಲ್ಗೂರ್ ಇದ್ದಾರೆ, ಯಶವಂತ ಗೌಡ ಇದು ಪಕ್ಕದ ಅವ್ರ ಕಾನ್ಸ್ಟಿಟ್ಯೂನ್ಸಿ ಹಳ್ಳಿಗಳು, ಸುಮಾರು ಹಳ್ಳಿಗಳು ಸೇರ್ಕೊಂಡ್ಬಿಟ್ಟಾರೆ. ಯಶವಂತ ಗೌಡ ಇದ್ದಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿ. ಸುಣಗಾರ್ ಇದ್ದಾರೆ, ಸುಣಗಾರ್ ಸಿಂದಗಿನಲ್ಲಿ 2 ಸಾರಿ MLA ಇಲ್ಲ ಸುಣಗಾರ್, ಒಂದು ಸಾರಿನಾ MLA ಆಗಿದ್ದವರು, ಅವರು ಕೂಡ ಇದ್ದಾರೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದರೆ ಸಿಂದಗಿನಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ. ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಟಿಕೆಟ್ ಸಿಕ್ತು, ಯಾರು ಸಿಗಲಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಮ್ಮದೇ ಅಧಿಕಾರಕ್ಕೆ ಬರ್ತದೆ ಪಕ್ಷ. ಆಮೇಲೆ ಅಧಿಕಾರಕ್ಕೆ ಬಂದಮೇಲೆ ಅಧಿಕಾರ ಹಂಚ್ಕೊಳ್ಳೋಣ. ಈಗಲೇ ಗುದ್ದಾಟ ಮಾಡಬಾರ್ದು ಅಧಿಕಾರ ಇಲ್ಲೇದಾಗಲೇ. ಮೊದಲು ಚುನಾವಣೆ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ನನಗೇನೋ 100ಕ್ಕೆ 200% ಅಧಿಕಾರಕ್ಕೆ ಬಂದೇ ಬರ್ತೀವಿ. ನಾಳೆ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದ್ರೆ ಗೆಲ್ತೀವಿ. ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳು ನಿಲ್ಲಿಸಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನೀವೆಲ್ಲ ಸಿಂದಗಿ ತಾಲೂಕಿನವರ ಸಿಂದಗಿ ತಾಲೂಕಿನವ್ರು ಬಂದಿದ್ದೀರಿ, ಬಿಜಾಪುರದ ಬೇರೆ ತಾಲೂಕುಗಳಿಂದ ಕೂಡ ಬಂದಿದ್ದೀರಿ. ಇಡೀ ಜಿಲ್ಲೆ ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಬೇಕು. ಇಡೀ ಜಿಲ್ಲೆ, ಸಿಂದಗಿನವರು ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆ ಇನ್ವಾಲ್ವ್ ಆಗಬೇಕು. ನಾವು ಬರ್ತೀವಿ ಚುನಾವಣೆಗೆ ಪ್ರಚಾರಕ್ಕೆ. ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಲ್ಲಿಗೆಲ್ಲ ಬಂದು ಜನಗಳ ಹತ್ರ ಓಟ್ ಕೇಳೋ ಕೆಲಸ ಮಾಡೋಣ. ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಬಿಜಾಪುರದ
ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಿಮಗೆಲ್ಲ ಸ್ವಾಗತ ಹೇಳಿ ಶುಭಾಶಯ ಕೋರಿ ಮತ್ತೆ ಅಲ್ಲಿ ಕಾರ್ಯಕರ್ತರ ಸಭೆ ಮಾಡಕ್ಕೆ ಬರ್ತೀವಿ. ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಬೇರೆ ಕಾರ್ಯಾಧ್ಯಕ್ಷರುಗಳು ನಾವೆಲ್ಲರೂ ಕೂಡ ಬರ್ತೀವಿ. ಅಲ್ಲಿ ಬಂದ ಮೇಲೆ ನಿಮ್ಮ ಎಲ್ಲರ ಅಭಿಪ್ರಾಯದ ಆಧಾರದ ಮೇಲೆ ವಿಲ್ ಡಿಸೈಡ್ ದಿ ಕ್ಯಾಂಡಿಡೇಟ್. ಆಗ್ಬೋದಾ? ಸೊ ಮತ್ತೊಮ್ಮೆ ಅಶೋಕ್ ಮನಗೋಳಿ ಅವರಿಗೆ ನಿಮ್ಮೆಲ್ಲರಿಗೂ ಶುಭಾಶಯ ಕೋರಿ ನಾನು ಮಾತು ಮುಗಿಸ್ತೀನಿ.